श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಸಂಪುಟ 20. ಕೇಳೆ ಕರ್ಮೀಜೆ ಧ್ಯಾವೆ ते झणे मद हुवावे. आजी भोगुना का बरवे ಹಾತೀಂಚೆ ಭೋಗ. ಕರ್ಮ ಮಾಡಿ ಪಡೆದುಕೊಳ್ಳುವುದು ನನಗೆ ಅದು ಬೇಕಾಗಿರದು. ಇಂದು ಭೋಗ ಪ್ರಾಪ್ತವಾಗಿದ್ದು ಏಕೆ ಅನುಭವಿಸಬಾರದು. ನನಗೆ ಕರ್ಮ ಮಾಡಿ ಪಡೆದುಕೊಳ್ಳುವಂಥದ್ದೇನೂ ಬೇಕಾಗಿಲ್ಲ. ಇಂದು ನನಗೆ ಈ ಭೋಗ ಪ್ರಾಪ್ತವಾಗಿದ್ದು ನಾನು ಇದನ್ನು ಏಕೆ ಅನುಭವಿಸಬಾರದು. ಐಸಾ ಶರೀರಾಚಿಯ ಕ್ಲೇಶ ಭೇಣೆ ಕರ್ಮೆ ವೀರೇಶ ಸಾಂಡೀತೋ ಪರಿಯೇಶ ರಾಜಸೂ ತ್ಯಾಗು. ಹೊಂದಿಂಥ ಶರೀರ ಕ್ಲೇಶವನ್ನು ಅರ್ಜುನ ಕರ್ಮದಿಂದ ಪಟ್ಟು ಭಯವನ್ನು ಬಿಡುವುದಕ್ಕೆ ಕರ್ಮವನ್ನು ರಾಜಸ ತ್ಯಾಗವೆನ್ನುವರು. ಹೇ ಅರ್ಜುನ, ಕರ್ಮದಿಂದ ಇಂಥ ಶರೀರ ಕ್ಲೇಶವನ್ನು ಹೊಂದಿ ಧೈರ್ಯಗೆಟ್ಟು ಆ ಕರ್ಮ ಬಿಡುವುದಕ್ಕೆ ರಾಜಸ ತ್ಯಾಗವೆನ್ನುವರು. ಎರವಿ ತೇಥಹಿ ಕರ್ಮ ಸಾಂಡೆ ಪರಿತಯ ತ್ಯಾಗ ಫಳನ ಜೋಡೆ. ಜೈಸೆ ಉತಲೆ ಆಗಿ ಪಡೆ ತೇ ಹೋಮಾನಲಗೆ. ಹಾಗೆ ನೋಡಿದರೆ ಅದು ಕರ್ಮತ್ಯಾಗವಾಗಿರುವುದು. ಆದರೆ ಅದರಲ್ಲಿ ತ್ಯಾಗದ ಫಲ ಪ್ರಾಪ್ತವಾಗದು. ಹಾಲು ತುಪ್ಪ ಉಕ್ಕೇರಿ ಅಗ್ನಿಯಲ್ಲಿ ಬಿದ್ದರೆ ಅದು ಹೋಮವೆನಿಸದು. ಹಾಗೆ ನೋಡಿದರೆ ಅದು ಕರ್ಮತ್ಯಾಗವೇ ಆಗಿರುವುದು. ಆದರೆ ಅದರಲ್ಲಿ ತ್ಯಾಗದ ಫಲ ಪ್ರಾಪ್ತವಾಗಲಾರದು. ಒಲೆ ಮೇಲೆ ಇಟ್ಟ ಹಾಲು ತುಪ್ಪ ಮುಂತಾದದ್ದು ಉಕ್ಕೇರಿ ಅಗ್ನಿಯಲ್ಲಿ ಬಿದ್ದರೆ ಅದು ಹೋಮವೆನಿಸಲಾರದು. ಕಾ ಬುಡೋನಿ ಪ್ರಾಣ ಗೇಲೆ ತೇ ಅರ್ಧೋದಕಿ ನಿಮಾಲೆ. ಹೇ ಮನೋನೈ ದಾಹಲೆ ದುರ್ಮರಣಚಿ. ನೀರಿನಲ್ಲಿ ಮುಳುಗಿ ಪ್ರಾಣ ಹೋಗಲಾಗಿ ಅನ್ನಲಾಗದದನ್ನು ಜಲಸಮಾಧಿ ಎಂಬುದಾಗಿ ಅದಾಗಿರುವುದು ನಿಶ್ಚಿತವಾಗಿ ದುರ್ಮರಣವೇ. ಒಂದು ವೇಳೆ ನೀರಿನಲ್ಲಿ ಮುಳುಗಿ ಪ್ರಾಣ ಹೋದರೆ ಅದನ್ನು ಜಲಸಮಾಧಿ ಎಂದು ಅನ್ನಲಾಗುವುದಿಲ್ಲ. ಅದು ನಿಶ್ಚಿತವಾಗಿ ದುರ್ಮರಣವೇ ಆಗಿರುವುದು. ತೈಸೆ ದೇಹಾಚೇನಿ ಲೋಭೆ ಜೇಣೆ ಕರ್ಮ ಪಾಣಿ ಶುಭೆ. ತೇಣೆ ಶಾಸನ ಲಭೆ ತ್ಯಾಗಾಚೆ ಫಳ. ಅದರಂತೆ ದೇಹದ ಪ್ರೇಮದಿಂದಾಗಿ ಕರ್ಮಗಳಿಗೆ ನೀರು ಬಿಡುವುದರಿಂದಾಗಿ ಪ್ರಾಪ್ತವಾಗದು ನಿಜವಾಗಿ ತ್ಯಾಗದ ಫಲವು. ಅದರಂತೆ ದೇಹದ ಪ್ರೇಮದಿಂದಾಗಿ ಕರ್ಮಗಳಿಗೆ ನೀರು ಬಿಡುವುದರಿಂದ ನಿಜವಾಗಿ ತ್ಯಾಗದ ಫಲವು ಪ್ರಾಪ್ತಿಯಾಗುವುದಿಲ್ಲ. ಕಿಂಬಹುನ ಆಪುಲೆ ಜೈ ಜ್ಞಾನ ಹೋಯ ಉದಯ ಆಲೆ. ತೈ ನಕ್ಷತ್ರ ते पाहले गिळी जैसे
ಹೆಚ್ಚಿಗೇನು ಆತ್ಮಜ್ಞಾನವು ಆಗುವುದರಿಂದ ಪ್ರಾಪ್ತವು ನಕ್ಷತ್ರಗಳನ್ನು ಪ್ರಾತಃ ಕಾಲವು ನುಂಗಿದಂತೆ. ಹೇ ಅರ್ಜುನ, ಹೆಚ್ಚಿಗೇನು ಹೇಳುವುದು? ಆತ್ಮಜ್ಞಾನ ಪ್ರಾಪ್ತವಾಗುವುದರಿಂದ ಪ್ರಾತಃ ಕಾಲವಾದೊಡನೆ ಅದು ಆಕಾಶದಲ್ಲಿಯೇ ಎಲ್ಲ ನಕ್ಷತ್ರಗಳನ್ನು ನುಂಗಿ ಹಾಕಿದಂತೆ. ತೈಷಾ ಸಕಾಲನ ಕ್ರಿಯಾ ಹಾರಪತಿ ಧನಂಜಯ ತೋ ಕರ್ಮತ್ಯಾಗೂಯೇ ಜಯ ಮೋಕ್ಷ ಫಳಾಸಿ. ಸಕಾರಣ ಕರ್ಮಗಳನ್ನು ಅರ್ಜುನ ಆತ್ಮಜ್ಞಾನ ನುಂಗುವುದವುಗಳನ್ನು ಆ ಕರ್ಮತ್ಯಾಗದಿಂದ ಪಡೆಯುವನು ಮೋಕ್ಷ ಫಲ. ಆತ್ಮಜ್ಞಾನವು ಕಾರಣ ಸಹಿತ ಎಲ್ಲ ಕರ್ಮಗಳನ್ನು ನುಂಗಿ ಹಾಕುವುದು. ಇಂಥ ಕರ್ಮತ್ಯಾಗದಿಂದ ಮೋಕ್ಷ ಫಲ ಪಡೆಯುವನು. ತೇ ಮೋಕ್ಷ ಫಲ ಅಜ್ಞಾನ ತ್ಯಾಗಿಯ ನಾಹಿ ಅರ್ಜುನ ಮನೋನೀತೋ ತ್ಯಾಗುನ ಮಾನ ರಾಜಸೂತೋ. ಆ ಮೋಕ್ಷ ಫಲ ಅಜ್ಞಾನದಿಂದ ಅರ್ಜುನ ಪ್ರಾಪ್ತವಾಗದ್ದರಿಂದ ತ್ಯಾಗವೆನ್ನಲಾಗದು. ಆದ್ದರಿಂದ ಆ ರಾಜಸ ತ್ಯಾಗಕ್ಕೆ ಅರ್ಜುನ, ಆ ಮೋಕ್ಷ ಫಲವು ಅಜ್ಞಾನದಿಂದ ಪ್ರಾಪ್ತವಾಗುವುದಿಲ್ಲ. ಆದ್ದರಿಂದ ಆ ರಾಜಸ ತ್ಯಾಗಕ್ಕೆ ತ್ಯಾಗವೆನ್ನಲಾಗುವುದಿಲ್ಲ. ತರಿ ಕೋಣೆ ಪಾಯೇಥ ತ್ಯಾಗೆ ತೇ ಮೋಕ್ಷ ಫಲ ಘರ ರಿಘೆ ಹೇ ಹಿ ಆಯಿಕ ಪ್ರಸಂಗೆ ಬೋಲಿ ಜೇಲ. ಆದರೆ ಯಾವ ತ್ಯಾಗದಿಂದಾಗಿ ಮೋಕ್ಷ ಫಲ ಪ್ರವೇಶಿಸುವುದು ಮನೆಯಲ್ಲಿ ತಾನಾಗಿ, ಅದನ್ನು ಕೇಳು ಪ್ರಸಂಗಾನುಸಾರವಾಗಿ ಹೇಳುವೆನು. ಆದರೆ ಯಾವ ತ್ಯಾಗದಿಂದಾಗಿ ಮೋಕ್ಷ ಫಲವು ಮನೆಯಲ್ಲಿ ಪ್ರವೇಶಿಸುವುದು, ಅದನ್ನು ಪ್ರಸಂಗಾನುಸಾರವಾಗಿ ಹೇಳುವೆನು ಕೇಳು. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಹೇ ಅರ್ಜುನ, ಕರ್ತವ್ಯವೆಂದು ಯಾವ ನಿತ್ಯ ಕರ್ಮಗಳನ್ನು ಆಸಕ್ತಿ ಹಾಗೂ ಫಲಾಕಾಂಕ್ಷೆಗಳನ್ನು ಬಿಟ್ಟು ಮಾಡಲಾಗುತ್ತದೆಯೋ ಅದಕ್ಕೆ ಸಾತ್ವಿಕ ತ್ಯಾಗವೆನ್ನುತ್ತಾರೆ. ತರಿ ಸ್ವಾಧಿಕಾರಾಚೇರಿ ನಾಮೇ ಜೇ ವಾಟಿಯಾ ಆಲೆ ಸ್ವಭಾವೇ ತೇ ಆಚರೆ ವಿಧಿ ಗೌರವೇ ಶೃಂಗಾರೋನಿ. ಆದರೂ ಸ್ವಾಧಿಕಾರಾನುಸಾರವಾಗಿ ಪಾಲಿಗೆ ಬಂದದ್ದನ್ನು ಸಹಜವಾಗಿ ಆಚರಿಸಬೇಕು. ಶಾಸ್ತ್ರಾನುಸಾರವಾಗಿ ಗೌರವದಿಂದ. ಆದರೂ ಸ್ವಾಧಿಕಾರಾನುಸಾರವಾಗಿ ಪಾಲಿಗೆ ಬಂದದ್ದನ್ನು ಸಹಜವಾಗಿ ಶಾಸ್ತ್ರಾನುಸಾರವಾಗಿ ಆಚರಿಸಬೇಕು, ಗೌರವದಿಂದ ಆಚರಿಸಬೇಕು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ. Mm-hmm.